ಬಾಂಗ್ಲಾ ಮತ್ತು ಪಾಕಿಸ್ತಾನ ಅನ್ನೋದೇ ಮತಾಂಧತೆಗೆ ಹುಟ್ಟಿದ ಕೂಸು. ಮತಾಂಧತೆಯನ್ನು ನಿಗ್ರಹಿಸ್ತಾ ಇದ್ದರೆ ಭಾರತದೊಳಗೂ ಅಂಥ ಬಾಂಗ್ಲಾಗಳು, ಅಂಥ ಪಾಕಿಸ್ತಾನದ ಕುನ್ನಿಗಳು ಇಲ್ಲೂ ಇದ್ದಾರೆ. ಆ ಮತಾಂಧತೆ ನಿಗ್ರಹಿಸಬೇಕು. ಮತಾಂಧತೆಗೆ ಹುಟ್ಟಿದ ಕೂಸೋದು. ಮತಾಂಧತೆಗೆ ಉತ್ತರವನ್ನು ಹುಡುಕಿದ್ರೆ ಪಾಕಿಸ್ತಾನವೂ ಆಗ್ತಿರಲಿಲ್ಲ, ಬಾಂಗ್ಲಾದೇಶನೂ ಆಗ್ತಿರಲಿಲ್ಲ, ಮೂಲ ನಿವಾಸಿಗಳು ಓಡಬರುವಂಥ ದುಸ್ಥಿತಿಯೂ ಬರ್ತಿರಲಿಲ್ಲ. ಮೂಲ ನಿವಾಸಿಗಳು ಓಡಬರುವಂಥ ದುಸ್ಥಿತಿಯೂ ಬರ್ತಿರಲಿಲ್ಲ, ಬಲಾತ್ಕಾರದ ಮತಾಂತರವೂ ಆಗ್ತಿರಲಿಲ್ಲ, ಕ್ರೌರ್ಯನೂ ನಡೀತಿರಲಿಲ್ಲ. ಅದಕ್ಕೆ ಉತ್ತರವನ್ನು ಹುಡುಕೋದ್ರ ಬದಲಿಗೆ ಮತ ಬ್ಯಾಂಕ್ ಆಗಿ ನೋಡುವಂಥ ಪ್ರವೃತ್ತಿ ಇದೆಯಲ್ಲ, ಭಾರತವನ್ನು ಉಳಿಸುತ್ತಾ ಭಾರತನ? ನೀವು ನನ್ನ ಚಿಂತೆ ಸಿಟಿ ನೀವು ಹೇಳೋದು ನೋಡ್ರಿ, ಸ್ಟ್ರೀಟ್ ಫೈಟ್ ಒಂದೇ ಸೊಲ್ಯೂಷನ್ ಅನ್ನೋಂಗಿದೆ. ಸ್ಟ್ರೀಟ್ ಫೈಟ್ ಅಲ್ಲ ಸೊಲ್ಯೂಷನ್ನು. ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ವಿರುದ್ಧದ ಭಾವನೆಗಳಿದೆಯಲ್ಲ, ಅದು ದೂರ ಆಗಬೇಕು. ಅದು ದೂರ ಆಗದೇ ಇದ್ದರೆ ಅವ್ರನ್ನ ದೂರ ಮಾಡಬೇಕು. ನಾವು ಸತ್ಯವನ್ನು ಸತ್ಯ ಅಂತ ಹೇಳಬೇಕು. ಅಂದರೆ ನೀವು ಧರ್ಮಗ್ರಂಥಗಳ ತಿದ್ದುಪಡಿಯನ್ನು ತಿದ್ದುಪಡಿ ಸಲಹೆ ಕೊಡ್ತೀರಾ? ಧರ್ಮಗ್ರಂಥ ಬೇರೆ, ಮತಗ್ರಂಥ ಬೇರೆ. ಓಕೆ ಓಕೆ. ಧರ್ಮ ಅಂದರೆ ಯೂನಿವರ್ಸಲ್. ಈಗ ಸೂರ್ಯ ಜಗತ್ತಿಗೆ ಒಬ್ಬನೇ ಇರೋದು. ಸತ್ಯ ಅದು ಯಾವತ್ತಿದ್ರೂ ಸತ್ಯವೇ. ನೀವು ಒಪ್ಕೊಳ್ಳದೇ ಇರಲಿ, ಸತ್ಯ ಸತ್ಯನೇ. ಅದನ್ನು ಪ್ರತಿಪಾದಿಸುತ್ತೆ. ಧರ್ಮ ಅನ್ನೋದು ಆಧ್ಯಾತ್ಮಿಕ ಉನ್ನತಿಯ ಕಡೆಗೆ ಮನುಷ್ಯನ ತೆಗೆದುಕೊಂಡು ಹೋಗುತ್ತೆ, ಅಧಂಪತನದ ಕಡೆಗೆ ತಗೊಂಡೋಗಲ್ಲ. ಮತಗಳು ಬೇರೆ. ಮತ ಅಂದರೆ ನಾನು ಹೇಳಿದ ಮಾತ್ರ ಅನ್ನೋದು ಮತ. ಅದು ಮತೀಯ ವಿಚಾರ. ಮತೀಯ ವಿಚಾರಗಳನ್ನು ಧರ್ಮದ ತಕ್ಕಡಿಯಲ್ಲಿ ಇಟ್ಟು ತೂಗಬೇಡಿ. ಮತೀಯ ವಿಚಾರಗಳು ಬೇರೆ, ಧರ್ಮ ಬೇರೆ.